ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕಳಶಪ್ರಾಯ ಅಂದರೆ ಅದು ದೊಡ್ಡಮನೆ ಕುಟುಂಬ. ನಟ ಸಾರ್ವಭೌಮ ಡಾಕ್ಟರ್ ರಾಜ್‌ಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟ ಕೊಡುಗೆ ಅವಿಸ್ಮರಣೀಯ. ಇಂದಿಗೂ ಎಂದಿಗೂ ಡಾಕ್ಟರ್ ರಾಜ್‌ಕುಮಾರ್ ಅವರು ಕನ್ನಡಿಗರ ಮನೆ ಮನಗಳಲ್ಲಿ ಅಜರಾಮರ. ಬಂಗಾರದ ಮನುಷ್ಯ ಡಾಕ್ಟರ್ ರಾಜ್‌ಕುಮಾರ್ ಅವರ ಮೂರು ಮುತ್ತುಗಳೇ ಹ್ಯಾಟ್ರಿಕ್ ಹೀರೋ ಕರುನಾಡ ಚಕ್ರವರ್ತಿ ಶಿವರಾಜ್‌ಕುಮಾರ್, ರಾಘವೇಂದ್ರ ರಾಜ್‌ಕುಮಾರ್ ಮತ್ತು ಪವರ್ ಸ್ಟಾರ್ ಪುನೀತ್ ರಾಜ್‌ಕುಮಾರ್. ಆದರೆ ಈ ದೊಡ್ಡಮನೆ ಕುಟುಂಬಕ್ಕೆ ಯಾರ ಶಾಪವೋ ಯಾರ ಕೆಟ್ಟ ದೃಷ್ಟಿಯೋ ಗೊತ್ತಿಲ್ಲ. ಅಣ್ಣವರ ಮಕ್ಕಳು ನಾವು ಅವರಂತೆ ಬಾಳುವೆವು ಅಂತ ಹೇಳಿ ಮುನ್ನುಗ್ತಾ ಇದ್ದಂತಹ ಡಾಕ್ಟರ್ ರಾಜ್‌ಕುಮಾರ್ ಅವರ ಮೂರೂ ಮಕ್ಕಳಿಗೆ ಇನ್ನಿಲ್ಲದಂತೆ ಸಮಸ್ಯೆಗಳು ಬಂದೊದಗ್ತಾನೇ ಇದೆ. ಯಾವುದೇ ಕಾಂಟ್ರವರ್ಸಿ, ಯಾವುದೇ ಜಗಳ ಕಲಹ ಇಲ್ಲದೆ ತಾವಾಯಿತು ತಮ್ಮ ಪಾಡಾಯಿತು ಅಂತ ಹೇಳಿ ಕೈಲಾದಷ್ಟು ಸಹಾಯವನ್ನ ಮಾಡ್ತಾ, ನಾಲ್ಕಾರು ಜನರಿಗೆ ಒಳಿತಾಗ್ಲಿ ಅಂತ ಬಯಸ್ತಾ ಚಿತ್ರರಂಗದಲ್ಲಿ ಸದಾ ಆಕ್ಟಿವ್ ಆಗಿರುವಂತಹ ಈ ಕುಟುಂಬಕ್ಕೆ ಬರಸಿಡಿಲಿನಂತೆ ಒಂದಲ್ಲ ಒಂದು ತೊಂದರೆಗಳು ಬಂದಿರುತ್ತಾನೇ ಇದೆ. ಎಸ್, ಇತ್ತೀಚೆಗಷ್ಟೇ ನಟ ಶಿವರಾಜ್‌ಕುಮಾರ್ ಅವರಿಗೆ ಅನಾರೋಗ್ಯದ ಸಮಸ್ಯೆ ಇರುವುದು ಬೆಳಕಿಗೆ ಬಂದಿತ್ತು. ಆ ಅನಾರೋಗ್ಯಕ್ಕೆ ಚಿಕಿತ್ಸೆಯನ್ನು ಪಡೆಯುವುದಕ್ಕೆ ಈಗಾಗಲೇ ಶಿವರಾಜ್‌ಕುಮಾರ್ ಅವರು ಅಮೆರಿಕಾಗೆ ಪ್ರಯಾಣ ಬೆಳೆಸಿದ್ದಾರೆ. ನಾಳೆ ಶಿವಣ್ಣನವರಿಗೆ ಅಮೆರಿಕಾದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಸರ್ಜರಿ ಕೂಡ ನಡೆಯಲಿದೆ. ಆ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಶಿವಣ್ಣನವರು ಆದಷ್ಟು ಬೇಗ ಕರುನಾಡಿಗೆ ಮರಳಲಿ ಅಂತ ಪ್ರತಿಯೊಬ್ಬರೂ ಕೂಡ ಹಾರೈಸುತ್ತಿದ್ದಾರೆ. ತಮ್ಮ 62ನೇ ವಯಸ್ಸಿನಲ್ಲೂ ಕೂಡ ಚಿರ ಯುವಕರು ನಾಚುವಂತೆ ಶಿವಣ್ಣ ಆಕ್ಟಿವ್ ಆಗಿ ಸದಾ ಹುಮ್ಮಸ್ಸಿನಿಂದ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾ ಇದ್ರು. ತಮಗೆ ಅನಾರೋಗ್ಯ ಸಮಸ್ಯೆ ಬಾಧಿಸ್ತಾ ಇದೆ, ಅದು ಕೂಡ ಕಠೋರವಾದಂತಹ ಅನಾರೋಗ್ಯಕ್ಕೆ ತಾವು ತುತ್ತಾಗಿದ್ದೀವಿ ಅನ್ನೋದು ಗೊತ್ತಾಗಿದ್ರೂ ಕೂಡ ಅದನ್ನ ಎಲ್ಲೂ ವ್ಯಕ್ತಪಡಿಸದೆ ಬಹಳ ಧೈರ್ಯದಿಂದ ಶಿವಣ್ಣ ಎಲ್ಲರನ್ನ ನಗಿಸುತ್ತಾ ನಲಿಯುತ್ತಾ ಕುಣಿದಾಡ್ತಾ ಇದ್ರು. ಕೆಲವು ಸಂದರ್ಭಗಳಲ್ಲಿ ಭಾವುಕರಾಗಿ ಶಿವಣ್ಣ ಕಣ್ಣೀರು ಹಾಕಿದಾಗ ಇಡೀ ಕರುನಾಡೆ ಅವರನ್ನ ಕಂಡು ಮರುಗಿತ್ತು, ಕಣ್ಣೀರು ಹಾಕಿತ್ತು. ಇದು ಶಿವಣ್ಣನವರ ಕಥೆಯಾದ್ರೆ ಡಾಕ್ಟರ್ ರಾಜ್‌ಕುಮಾರ್ ಅವರ ಮತ್ತೊಬ್ಬ ಪುತ್ರ ರಾಘವೇಂದ್ರ ರಾಜ್‌ಕುಮಾರ್ ಅವರ ಆರೋಗ್ಯದ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಅವರು ಕೂಡ ಸಾವನ್ನ ಗೆದ್ದು ಬಂದಿದ್ರು. 2013ರಲ್ಲಿ ಪಾರ್ಶ್ವವಾಯುಗೆ ರಾಘವೇಂದ್ರ ರಾಜ್‌ಕುಮಾರ್ ಅವರು ಒಳಗಾಗಿ ಆಸ್ಪತ್ರೆಯಲ್ಲಿ ಸತತ ಹೋರಾಟ ನಡೆಸಿದ್ರು. ಸ್ಟ್ರೋಕಿಗೆ ಒಳಗಾದಂತಹ ರಾಘವೇಂದ್ರ ರಾಜ್‌ಕುಮಾರ್ ಅವರು ಸದ್ಯ ಸಿನಿಮಾ ರಂಗದಿಂದ ದೂರವಿದ್ದಾರೆ. ಸ್ಟ್ರೋಕ್ಗೆ ಒಳಗಾಗಿರುವಂತಹ ರಾಘವೇಂದ್ರ ರಾಜ್‌ಕುಮಾರ್ ಅವರು ಎಲ್ಲರಂತೆ ಓಡಾಡಿಕೊಂಡು ಇರಲು ಸಾಧ್ಯವಾಗ್ತಿಲ್ಲ. ಎಲ್ಲೋ ಬೆರಳೆಣಿಕೆಯ ಸಿನಿಮಾಗಳಲ್ಲಷ್ಟೇ ರಾಘವೇಂದ್ರ ರಾಜ್‌ಕುಮಾರ್ ಅವರು ಕಾಣಿಸಿಕೊಳ್ತಿದ್ದಾರೆ. ಇನ್ನು ದೊಡ್ಡಮನೆ ಕುಟುಂಬಕ್ಕೆ ಬಂದೆರಗಿದ ಮತ್ತೊಂದು ಬರಸಿಡಿಲೇನಪ್ಪ ಅಂದರೆ ಅದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಪ್ಪು, ದಿವಂಗತ ಪವರ್ ಸ್ಟಾರ್ ಪುನೀತ್ ರಾಜ್‌ಕುಮಾರ್ ಅವರ ಸಾವಿನ ಸುದ್ದಿ. ಅಪ್ಪು ನಮ್ಮ ಜೊತೆಗೆ ಇಲ್ಲ ಅನ್ನೋದನ್ನ ಈ ಕ್ಷಣಕ್ಕೂ ಕೂಡ ನಂಬಲಾಗ್ತಿಲ್ಲ. ಅಪ್ಪುರನ್ನ ನೆನೆಸಿಕೊಂಡ್ರೆ ಪ್ರತಿಯೊಬ್ಬರ ಕಣ್ಣಾಲಿಗಳು ಕೂಡ ಒದ್ದೆಯಾಗುತ್ತೆ. ಕಾಣದ ಕೈಯಾಗಿ ಅನೇಕ ಮಂದಿಗೆ ಸಹಾಯವನ್ನ ಮಾಡಿ ತಮ್ಮ ಪರೋಪಕಾರ ಮನೋಭಾವದಿಂದಲೇ ಮತ್ತು ತಮ್ಮ ವ್ಯಕ್ತಿತ್ವದಿಂದಲೇ, ತಮ್ಮ ಮುಗ್ಧ ನಗುವಿನಿಂದಲೇ ಕೋಟ್ಯಾಂತರ ಅಭಿಮಾನಿಗಳನ್ನು ಸಂಪಾದನೆ ಮಾಡಿದಂತಹ ಅಪ್ಪು ಅವರು ಏಕಾಏಕಿ ನಮ್ಮೆಲ್ಲರನ್ನ ಕೂಡ ಅಗಲಿ ಹೋಗ್ತಾರೆ. 46ನೇ ವರ್ಷಕ್ಕೆ ವಿಧಿಯ ಕ್ರೂರ ಆಟಕ್ಕೆ ಪವರ್ ಸ್ಟಾರ್ ಪುನೀತ್ ರಾಜ್‌ಕುಮಾರ್ ಬಲಿಯಾಗ್ತಾರೆ. ಅವರಷ್ಟು ಫಿಟ್ ಅಂಡ್ ಫೈನ್ ಕನ್ನಡ ಚಿತ್ರರಂಗದಲ್ಲಿ ಮತ್ತೊಬ್ಬರಿರಲಿಲ್ಲ. ಆದರೆ ಹೃದಯಾಘಾತ ಅನ್ನೋದು ಪವರ್ ಸ್ಟಾರ್ ಪುನೀತ್ ರಾಜ್‌ಕುಮಾರ್ ಅವರ ಹೃದಯ ಬಡಿತವನ್ನ ನಿಲ್ಲಿಸಿ ನಮ್ಮೆಲ್ಲರಿಂದಲೂ ಕೂಡ ದೂರ ಸರಿಸಿತು. ಆದರೆ ಅದೆಷ್ಟೋ ಕಲಾವಿದರ ಬಾಳಿಗೆ ಬೆಳಕಾಗಿದ್ದಂತಹ ದೊಡ್ಡಮನೆ ಕುಟುಂಬಕ್ಕೆ ಈ ರೀತಿಯ ಸಂಕಷ್ಟ ಯಾಕಪ್ಪ ದೇವ್ರೆ ಅಂತ ಹೇಳಿ ಅನೇಕ ಮಂದಿ ದೇವರನ್ನೂ ಕೂಡ ಶಪಿಸುತ್ತಿದ್ದಾರೆ.